ಶಿವನಿಗೆ ಇಚ್ಛಾಶಕ್ತಿ ಆದಳು. ಶಿವನಿಗೂ ಇಚ್ಛಾಶಕ್ತಿಗೂ ರುದ್ರನಾದ. ರುದ್ರನಿಗೆ ಕ್ರಿಯಾಶಕ್ತಿ ಆದಳು. ರುದ್ರನಿಗೆ ಕ್ರಿಯಾಶಕ್ತಿಗೆ ಇಬ್ಬರಿಗೂ ವಿಷ್ಣುವಾದ. ವಿಷ್ಣುವಿಗೆ ಮಹಾಲಕ್ಷ್ಮಿ ಆದಳು. ವಿಷ್ಣುವಿಗೆ ಮಹಾಲಕ್ಷ್ಮಿಗೆ ಇಬ್ಬರಿಗೆಯೂ ಬ್ರಹ್ಮನಾದ. ಬ್ರಹ್ಮನಿಗೆ ಸರಸ್ವತಿ ಆದಳು. ಬ್ರಹ್ಮನಿಗೆ ಸರಸ್ವತಿಗೆ ಇಬ್ಬರಿಗೆಯೂ ನರ, ಅಸುರ, ನಾಗ, ಕಿನ್ನರ, ಕೆಂಪುರುಷ 84 ಲಕ್ಷ ಜೀವರಾಶಿಗಳ ಆದವು ನೋಡ ಚೆನ್ನ ಕೂಡಲ ಸಂಗಮದೇವ ಅಂತ ಚನ್ನಬಸವನವರು ಒಂದು ಮಾತು ಹೇಳ್ಯಾರ. ಆದಿಯಲ್ಲೊಬ್ಬ ಮೂರ್ತಿ ಆದ, ಅಲ್ಲೇನೂ ಇಲ್ಲ, ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥದ್ದು. ಅದನ್ನೇ ಶ್ರೀಮನ್ ನಿಜಗುಣ ಹೇಳ್ತಾರೋ, ಏನೊಂದು ತೋರದ ಜ್ಞಾನವಲ್ಲದ ಸಚ್ಚಿದಾನಂದಾದ್ವಯ ನಿತ್ಯ ಪೂರ್ಣ ನ ವಿಕೃತಿ ತಾನೇಕ ಚಲನ ಪರಮಾತ್ಮ. ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥ ಸಂದರ್ಭದೊಳಗೆ ಏನೂ ಇಲ್ಲ, ಏನೊಂದು ತೋರದ, ಏನೂ ತೋರುವುದಿಲ್ಲ ಅಂದರೆ ಅಜ್ಞಾನ ಅಲ್ಲ. ಅಜ್ಞಾನ ಹೇಳ್ತಾನೆ ನನಗೆ ಏನು ಗೊತ್ತಾಗೋದಿಲ್ಲಪ್ಪ ಅಂತ, ಆದರೆ ಇದು ಅಜ್ಞಾನ ಅಲ್ಲ. ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದಾದ್ವಯ ನಿತ್ಯ ಪೂರ್ಣ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾಗಿರ್ತಕ್ಕಂಥವನೇ ಪರಮಾತ್ಮ. ಆ ಪರಮಾತ್ಮನೇ ಸರ್ವ ಸೃಷ್ಟಿಗೂ ಕಾರಣ. ಹೇಗೆ ಹೇಳ್ತಾ ಚನ್ನಬಸವನವರು ಅದೇ ಮಾತನ್ನು ಹೇಳ್ಕೊಂಡು ಬಂದರು. ಮೊದಲ ಪರಶಿವ, ಅನಂತರ ಸದಾಶಿವ, ಇದು ಎಲ್ಲ ಶಕ್ತಿಗಳು. ಇದಕ್ಕೆ ಏನು ಹೇಳ್ತಾರೋ ಅಂದರೆ ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಹೇಳ್ತಾರೆ. ಮೊದಲು ಎಲ್ಲದಕ್ಕೂ ಮಂಗಳವೇ ಕಾರಣ. ಮಂಗಲ ಇಲ್ದಿದ್ರೆ ಯಾವ ಕಾರ್ಯನೂ ಪೂರ್ತಿ ಆಗೋದಿಲ್ಲ ರೀ. ಒಳಗೆ ಮಕ್ಕಳು ದೊಡ್ಡವರಾದ್ರಂತ ಲಗ್ನ ಹಮ್ಕೋತಾರೆ. ಅಕ್ಷತೆಯ ಮುನ್ನಾ ದಿನ, ಮೊದಲನೇ ದಿನ ಏನು ಮಾಡ್ತಾರೆ ರೀ? ಯಾವ ಕಾರ್ಯ ಅಂತ ಮಾಡ್ತಾರೋ? ದೇವತಾ ಕಾರ್ಯ ಅಂತ ಮಾಡ್ತಾರೆ. ಅದುವೇ ಮಂಗಲ. ಆ ದಿವಸ ಪೂಜ್ಯರನ್ನು, ಹಿರಿಯರನ್ನು, ಶರಣರನ್ನು ಕರೆದು ಗೌರವಿಸಿ ಪೂಜೆಗಳನ್ನು ಮಾಡಿ ಪ್ರಸಾದ ಮಾಡಿಸ್ತಾರೆ. ಯಾಕೆ? ಅಕ್ಷತೆ ದಿವಸ ಭಾಳ ಗದ್ದಲ, ಆ ದಿವಸ ಆಗೋದಿಲ್ಲ. ಮುತ್ತೈದೆಯರು ಎಲ್ಲ ದೇವಕಾರ್ಯ. ಅದು ಏನಂದ್ರೆ ಅದು ಮಂಗಲ ಕಾರ್ಯ. ಒಬ್ಬ ರೈತ ತನ್ನ ಹೊಲ ಬಿತ್ತುವಾಗ ಕೂರಿಗೆಯನ್ನು ಪೂಜೆ ಮಾಡ್ತಾನೆ, ಅದು ಮಂಗಲ. ತಾಯಂದಿರು ಅಡುಗೆ ಮಾಡ್ತಾರೆ. ಈಗ ಗ್ಯಾಸ್ ಬಂದೈತೆ ಬಿಡ್ರಿ, ಎಲ್ಲಿ ಬೂದಿ ಸಿಗಬೇಕು. ಹಳ್ಳಿ ಒಳಗೆ ಮೊದಲಿನ ಕಾಲದೊಳಗೆ ಏನಾಯ್ತಂದ್ರೆ ಒಲಿ ಇತ್ರಿ. ಅಡುಗೆ ಮಾಡಿ ಒಲಿ ಕಿಚ್ಚಿನ ಮೇಲೆ ಅದನ್ನು ಕೆದರಿ ಹಿಂಗೆ ಆ ಪಾತ್ರೆ ಇಟ್ಟು ಅಲ್ಲಿದನ ಒಂದಿಷ್ಟ ನೀರು ಹಿಂಗೆ ಆ ಗಡಿಗೆ ಹೊಡೆದು ಅದೇ ಬೂದಿನ ತೊಗೊಂಡು ಹಿಂಗೆ 3 ಬಳ ವಿಭೂತಿ ಕೊರೆಯವರು. ಅಟ್ಟ ಅಂಬಲಿ ಗಡಿಗೆ ಪಟ್ಟವ ಬಡಿದರೆ ಅಮೃತ ಮಾಡಿ ತೇಳ ಬೂದಿ. ಬೂದಿಯ ಧರಿಸಿದರ ಹೋದೀತು ಭವರೋಗ, ಬೂದಿ ಕಿತ್ತ ಹೆಚ್ಚಿಂದ ಯಾವುದಯ್ಯ. ಬೂದಿ ಭಸ್ಮ, ಅದಕ್ಕಿಂತ ಹೆಚ್ಚಿಂದ ಯಾವುದಿಲ್ಲ. ಫಲಕ್ಕನ ಅವ್ರು ನೋಡ್ಬೇಕು, ಒಂದಿಷ್ಟ ನೀರು ಗೊಜ್ಜಿ ಹಿಂಗೆ ಬೂದಿ ತೊಗೊಂಡು ಹಿಂಗೆ ಪಟ್ಟ ಬಡ್ದಲ್ಲ ಅಂದ್ರೆ ಅಮೃತ ಸಮಾನವಾಗಿರ್ತಕ್ಕಂಥದ್ದು, ಅದು ಪ್ರಸಾದ ಆಗಿಬಿಡ್ತೈತಿ. ಅದು ಮಂಗಲ. ನಾನು ಮಾಡಿರ್ತಕ್ಕಂಥ ಅಡಿಗೆ ಕೊರತೆ ಬರಬಾರದು. ತಾಯಿ ಅನ್ನಪೂರ್ಣೇಶ್ವರಿ ಅಂಥೇಳಿ ಅನ್ನಪೂರ್ಣೇಶ್ವರಿಯನ್ನು ನೆನೆದ ಪೂಜೆ ಮಾಡಿದ್ರೆ ಶರಣರ ಚರಿತ್ರೆಯೊಳಗೆ ಇದು ಬಂದತ್ತು ನೋಡ್ರಿ. ಒಂದು ಗಡಿಗೆ ಅಷ್ಟೇ ಪ್ರಸಾದ ಸಾವಿರಾರು ಮಂದಿ ಜಂಗಮ ಮೂರ್ತಿಗಳಿಗೆ ತೃಪ್ತಿ ಮಾಡಿಸಿದ್ದು ಶರಣರ ಚರಿತ್ರೆಯೊಳಗೆ ಬಂದವು. ಮಂಗಲ ಅಂಥೇಳಿ ಅಂದರೆ ಯಾವುದಕ್ಕಂತಾರಂದ್ರೆ ನಿರ್ವಿಘ್ನ ಪರಿಸಮಾಪ್ತ ಕಾರ್ಯ ಮಂಗಲಮಾಚರೇತ್. ನಾನು ಹಿಡಿದಿರ್ತಕ್ಕಂತಹ ಕಾರ್ಯ ನಿರ್ವಿಘ್ನವಾಗಿ ಪೂರೈಸಬೇಕದು. ನೋಡು, ವಿಘ್ನ ಬರಬಾರ್ದು ಅಂತ ಮಾಡುವುದೇ ಮಂಗಲ. ಇದಕ್ಕೆ ಮಂಗಲಾಚರಣೆ. ಮಂಗಲದೊಳಗೆ 3 ಪ್ರಕಾರದವ್ರಿ. ಒಂದು ವಸ್ತು ನಿರ್ದೇಶ ರೂಪ ಮಂಗಲ, ಇನ್ನೊಂದು ನಮಸ್ಕಾರ ರೂಪ ಮಂಗಲ, ಮತ್ತೊಂದು ಆಶೀರ್ವಾದ ರೂಪ ಮಂಗಲ. ವಸ್ತು ನಿರ್ದೇಶ ಅಂದರೆ ಏನು ಅಂತ ಕೇಳಿದರೆ, ವಿಮಾನ ಹೋಗೋದು ಕಾಣಿಸ್ತೈತಿ, ಹೊಡ್ಯಾವ ಕಾಣಂಗಿಲ್ಲ. ಹಾಗೆ ಈ ಜಗತ್ತ ಚಲಿಸ್ತೈತಿ, ನಿಂತಿಲ್ಲ ಜಗತ್ತು, ಸದಾ ಚೇತನಮಯವಾಗಿ ಚಲಿಸ್ತೈತಿ. ಈ ಜಗತ್ತು ನಡೆಸೋ ಒಬ್ಬದಾನು ಕಾಣಿಸಂಗಿಲ್ಲ, ಅದೇ ವಸ್ತು. ಜಗತ್ತು ನಡೆಸ್ತಕ್ಕಂಥ ಒಂದು ಮಹಾಶಕ್ತಿ ಏನೈತಿಲ್ಲ, ಅದುವೇ ವಸ್ತು. ಏನು ಮಾಡ್ಬೇಕಂದ್ರೆ ವಸ್ತು ಐತಿ ಅಂತ ನಾವು ತಿಳ್ಕೊಬೇಕಿಷ್ಟೇ.
ಅಲ್ಲೇನು ಮತ್ತೊಂದು ಏನು ಗದ್ದಲಿಲ್ಲ. ಜಗತ್ತನ್ನು ನಡೆಸ್ತಕ್ಕಂಥದ್ದೊಂದು ಶಕ್ತಿ ಐತಿ, ಅದುವೇ ವಸ್ತು. ಆ ಶಕ್ತಿ ಏನು ಮಾಡ್ತೈತಿ ಅಂತ ಕೇಳಿದರೆ ಭಾಳ ಚಂದ ಹೇಳ್ತಾರೆ ಚಿದಾನಂದ ಅವಧೂತರು. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲಭೀಷ್ಟವ ನಿವೃತ್ತವಿವಾಯೋಧ್ಯ ಪುರವನು ಪರೆವ ಗುರು ಚಿದಾನಂದ ಮಾಳ್ಕ್ಯಮಗೆ ಮಂಗಳವ. ನೋಡ್ರಿ, ಒಂದು ವಸ್ತು ಅಂದ್ರೆ ಪರಮಾತ್ಮನ ದಿವ್ಯವಾದ ಶಕ್ತಿ ಇದೆ, ಅದರಿಂದ ಜಗತ್ತು ನಡೆದಿದೆ ಅಂಥೇಳಿ ಅಂದು ಆ ಶಕ್ತಿ ಐತೆ ಅಂದ್ರೆ ಅದು ನಮ್ಮನ್ನು ರಕ್ಷಣೆ ಹೇಗೆ ಮಾಡಬೇಕು ಅಂತ ಕೇಳಿದರೆ ಒಂದು ಮಾತು ಹೇಳ್ತಾರೆ ಅವರು, ಶರಣ ರಕ್ಷಕ. ಆ ದಿವ್ಯವಾದಂಥ ಶಕ್ತಿ ಯಾರನ್ನ ರಕ್ಷಣೆ ಮಾಡ್ತೈತಿ ಅಂತ ವಿಚಾರ ಮಾಡಿದರೆ ಶರಣ ರಕ್ಷಕ, ತನಗೆ ಶರಣಾಗತಿಯಾದವರನ್ನು ರಕ್ಷಣೆ ಮಾಡ್ತೈತಿ. ಶರಣಾಗತಿಯಲ್ಲಿ ಭಾಳ ಮಹತ್ವ ಐತ್ರಿ. ಮನುಷ್ಯರಿಗೆ ಒಲಿಯೋದು, ದೇವತೆಗಳು ಒಲಿಯೋದು, ಮಹಾತ್ಮರು ಗುರುಗಳು ಎಲ್ಲರೂ ಯಾವುದಕ್ಕೆ ಒಲಿಮೆ, ಅವ್ರದ್ದು ಪ್ರೀತಿ ಯಾವುದಕ್ಕೆ ಹೆಚ್ಚತೈತಿ ಅಂದ್ರೆ ನಾವು ಶರಣಾಗತರಾದ್ರೆ ಮಾತ್ರ ಹೆಚ್ಚತೈತಿ. ಅದನ್ನೇ ಗೀತಾಚಾರ್ಯನೂ ಕೂಡ ಒಂದು ಮಾತಿನಲ್ಲಿ ಹೇಳ್ತಾನೆ, ಅರ್ಜುನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಅರ್ಜುನ, ಮಾ ಶುಚಃ, ದುಃಖ ಮಾಡಬೇಡ. ಭವದಲ್ಲಿ ಸಿಕ್ಕೀನಿ, ಸಂಸಾರದೊಳಗೆ ಸಿಕ್ಕಿ ಬಿದ್ದೀನಿ, ಈ ಕುಂದು ಕೊರತೆಗಳು ನನ್ನನ್ನು ಬಹಳ ವಿಫಲಗೊಳಿಸ್ಲಿಕ್ಕೆತ್ತವು, ಏನು ಮಾಡಬೇಕು ಅಂತ ದುಃಖ ಮಾಡಲಿಕ್ಕೆ ಹೋಗಬೇಡ. ಇದು ಪರಿಹಾರ ಆಗತಕ್ಕಂಥದ್ದು ಒಂದು ಸರಳ ಮಾರ್ಗ ಹೇಳ್ತಾನೋ, ಆ ಮಾರ್ಗವನ್ನು ಅನುಸರಿಸು. ಯಾವುದು ಪರಮಾತ್ಮ ಅಂದ ಅರ್ಜುನ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಆವಾಗ ಅರ್ಜುನಗೊಂದು ಸಂಶಯ ಬತ್ರಿ. ನಿಮಗೊಂದು ಮಾತು ಹೇಳ್ತಾನೆ, ಶಾಸ್ತ್ರ ಕೇಳುವಾಗ ಹಾಂ ಹಾಂ ಅನ್ಬೇಕತ್ತೆ. ಅದು ಹೆಂಗ್ರಿ ಇದು ಹೆಂಗ್ರಿ ಪ್ರಶ್ನೆ ಕೇಳ್ಬೇಕು, ಪುರಾಣ ಕೇಳಾಗ ಹ್ಞೂ ಹ್ಞೂ ಅನ್ಬೇಕು. ಪುರಾಣ ಕೇಳುವಾಗ ಯಾಕೆ ಹ್ಞೂ ಹ್ಞೂ ಅನ್ಬೇಕಂದ್ರೆ ಪುರಾಣಕ್ಕೆ ಹೇಳ್ತಿರ್ತಾನೆ, ಗಲೋ ಬಿಶ್ ಅಲ್ಲೊಂದು ಕೈಲಾಸವಿತ್ತು, ಕೈಲಾಸದಲ್ಲಿ ಶಿವನು ಇದ್ದ, ಎಡದೊಡೆ ಮೇಲೆ ಪಾರ್ವತಿ ದೇವಿ ಇದ್ದಳು, ಎಡಬಲಕ್ಕೆ ಗಣಪತಿ ಸನ್ಮುಖ ಇದ್ದರು, ಮುಂದೆ ವೀರಭದ್ರೇಶ್ವರ ಇದ್ದ, ನಂದೀಶ್ವರ ಮಧ್ಯದಲ್ಲಿ ಬಾರಿಸ್ತಿದ್ದ, ಭೃಂಗಿ ನಾಟ್ಯವಾಡುತ್ತಿದ್ದ ಅಂತ ಒಳೆ 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 ಮಣಗಂಡ ಹೇಳುವಾಗ ಯಾರು ಎದ್ದು ನೀ ನೋಡಿ ಬಂದದೇನಪ್ಪ ಅಂದ್ರೆ ಗಪ್ಪಕೈತಿ ಮಾತ ಗಪ್. ಆವಾಗ ಪುರಾಣ ಕೇಳುವಾಗ ನೀವು ಏನು ಮಾಡ್ಬೇಕಂದ್ರೆ ಹ್ಞೂ 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 ಅನ್ಕೋತ ಹೋಗ್ಬೇಕು. ಶಾಸ್ತ್ರ ಅಂದದು ತತ್ವ, ಅದು ಶರೀರವನ್ನು ಕುರಿತಿರ್ತಕ್ಕಂಥದ್ದು ತತ್ವ. ಅದಕ್ಕೆ ನಮಗೆ ಸಂಶಯ ಬಂದದನ್ನು ಪ್ರಶ್ನೆ ಕೇಳ್ಬೇಕು ಶಾಸ್ತ್ರ ಕೇಳುವಾಗ. ಅದಕ್ಕಾಗಿ ಇಲ್ಲಿ ಸಂಶಯ ಬತ್ತ ಅರ್ಜುನನಿಗೆ ಏನು ಅಂತ ಕೇಳಿದರೆ, ಸರ್ವಧರ್ಮಾನ್ನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಕೃಷ್ಣ ಅಂದಾಗ ಕೃಷ್ಣಗೆ ನೆನಪಿತ್ತು. ಈ ಮೊದಲು ಗೀತೆಯನ್ನು ಹೇಳುವಾಗ ಮೊದಲಿಗೆ ಪರಮಾತ್ಮ ಏನಂದಿದ್ದ ಅಂತ ಕೇಳಿದರೆ, ಅರ್ಜುನ ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅರ್ಜುನ, ಸ್ವಧರ್ಮದಲ್ಲಿ ನೀನು ಸತ್ರೂ ಚಿಂತೆ ಇಲ್ಲ, ಪರಧರ್ಮ ಭಯಾವಹ ಅಂತೇಳಿ ತಿಳ್ಕೊಂಡು ಹೇಳಿದ್ದಲ್ಲ. ಇಲ್ಲಿ ಅರ್ಜುನ ಕೇಳ್ತಾನಪ್ಪ, ಅವಾಗ ಏನು ಹೇಳಿದ್ದೀನಿ ನೀನು? ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ನೀ ಹೇಳಿದ್ದಿ. ಸ್ವಧರ್ಮದಲ್ಲಿ ಸತ್ರು ಚಿಂತೆ ಇಲ್ಲ ಅಂತ ಹೇಳಿದ್ದಿ. ಈಗೇನು ಹೇಳಕತ್ತಿದ್ದಿ? ಸರ್ವಧರ್ಮಾನ ಪರಿತ್ಯಜ್ಯ, ಧರ್ಮಗಳನ್ನು ತ್ಯಜಿಸು ಅಂತ ಹೇಳಕತ್ತಿದ್ದಿ. ಎರಡೂ ಕರೆ ಬಾರ್ಸಂಗೆ ಕಾಣ್ತಿ ಡೋಲ್ಕ ಅಂದವ. ಕೃಷ್ಣಂದ ಸಂದರ್ಭ ಅಪ್ಪ, ಸಂದರ್ಭ. ಕೂಸ ಹೊರಗೆ ತೆಪ್ಪೇಜಿ ಇಟ್ಕೋತ ಹೊರಗೆ ಹೋಗುವಾಗ ತಾಯಿ ಅಂತಾಳು, ಯಪ್ಪ ಬಹು ಬರ್ತೈತಿ ಬಾ ಆತಾಳ. ಹಂಗೆ ಹೆಂಡ್ತಿ ಬಂದವಾಗ ಅಂದ್ರೆ ಮಗು ಹೊರಗೆ ಹೋಗುವಾಗಪ್ಪ ಬಹು ಬರ್ತೈತಿ ಬಾ ಆತಾಳು. ಮತ್ತು ಮಗ ಹರೇಕ್ ಬಂದು ಹೆಂಡ್ತಿ ಬಂದಿದ್ದಳು ಅಂದಾಗಪ್ಪ ಬಹು ಬರ್ತೈತಿ ಅಂದ್ರೆ ಹಾಸ್ಯ ಆಗ್ತೈತಿಲ್ರಿ. ಹೇಗೋ ಹಾಗೆ ಕೃಷ್ಣ ಹೇಳ್ತಾನಪ್ಪ, ಸಂದರ್ಭ ಬಹು ಬರ್ತೈತಿ ಅನ್ನೋದು ಸಣ್ಣಾಗಿದ್ದಾಗ ಏನೂ ಇಲ್ಲ, ಗೊತ್ತಾಗಂಗಿಲ್ಲ. ಎಲ್ಲರೇ ಕಟ್ಟಿ ಮೇಲಿಂದ ಬಿದ್ದಾನ ಮಾಡ್ಯಾನ ಏನಾರೇ ಆಯ್ತಿತ್ತು, ವಾಹನಗಳು ಹೋಗ್ತಾವು ಅಂತ ಆ ಬಹು ಅನ್ನುವಂಥ ಮಾತು ಅಂಜಿಕೆಗಾಗಿ ಹೇಳ್ತಾಳು.
ಹರಿದವಾದ್ಮೇಲೆ ಏನು ಹೇಳಿದರೆ ನಡೀತೈತಿ, ನಡೆಯೋದಿಲ್ಲ. ಹೇಗೋ ಹಾಗೆ ಸರ್ವಧರ್ಮಾಣ ಪರಿತ್ಯಜ್ಯ ಅಂತ ಹೇಳುವ ಸಂದರ್ಭನ ಬೇರೆ ಐತಿ. ಸ್ವಧರ್ಮೋ ನಿಧನಂ ಶ್ರೇಯ ಅಂತಕ್ಕಂಥ ಸಂದರ್ಭವೇ ಬೇರೆ ಇತ್ತು. ಅದು ಯಾವುದ್ರಿ ಸಂದರ್ಭ ಅಂದ, ನೀನು ಮೂರು ಲೋಕದ ಗಂಡ ಅನಿಸಿಕೊಂಡು, ಸವ್ಯ ಸಾಚಿ ಅನಿಸಿಕೊಂಡು, ಕಿರೀಟಿ ಅನಿಸಿಕೊಂಡು, ಮಧ್ಯಮ ಪಾಂಡವ ಅಂತ ಅನಿಸಿಕೊಂಡು, ಮಹಾಕ್ಷತ್ರಿಯ ಅನಿಸಿಕೊಂಡು ಯುದ್ಧನ ಒಲ್ಲಿ ಅಂತ ಶಸ್ತ್ರಾಸ್ತ್ರ ತ್ಯಜಿಸಿ ಓಡಾಕೆ ನಿಂತಿದ್ದಿ. ಕ್ಷತ್ರಿಯನಿಗೆ ಯುದ್ಧವೇ ಒಂದು ಭೂಷಣ. ಸ್ವರ್ಗದೊಂದು ನೇಮ ಐತ್ರಿ, ಯುದ್ಧ ಕಾಲದೊಳಗೆ ಯಾರು ಮಡಿತಾರೋ ನೇರವಾಗಿ ಸ್ವರ್ಗದ ಬಾಗಲು ತೆರೆದೇ ಇರ್ತೈತೆ, ಅಲ್ಲಿ ಮುಚ್ಚಿರಂಗಿಲ್ಲ. ನೇರವಾಗಿ ಸ್ವರ್ಗಕ್ಕೆ ಸೈನಿಕರು ದೇಹ ಬಿಟ್ಟರು ಅಂದ್ರೆ ಅವ್ರ ಜೀವ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೈತೆ, ಯಾವ ಅಡೆತಡೆಗಳೇ ಇಲ್ಲ. ಅದಕ್ಕಾಗಿ ನೀನು ಒಬ್ಬ ವೀರ ಕ್ಷತ್ರಿಯ, ನೀನು ಯುದ್ಧ ಮಾಡೋ ಸಂದರ್ಭದೊಳಗೆ ನಾವು ಅಲ್ಲಿ ಅಂತ ಶಸ್ತ್ರಾಸ್ತ್ರ ಒಗದಿಪ್ಪ, ಅದು ಹೇಡಿತನದ ಲಕ್ಷಣ. ಮಾಡುವ ಭಕ್ತಂಗೆ ಮನಹೀನವಾದರೆ ಅದೇ ಕಡೆ ಕೂಡಲ ಸಂಗಮ ದೇವ. ಬಾಳಿಗೆ ಗೊಣೆಯಾಯಿತ್ಯ ಕಡೆ, ಚೇಳಿಂಗೆ ಬಶಿರಾಯಿತ್ಯ ಕಡೆ, ರಣರಂಗದಲ್ಲಿ ಕಾದುವ ಓಲಿಕಾರಂಗೆ ಓ ಸರಿಸಿತ್ಯ ಕಡೆ. ಮಾಡುವ ಭಕ್ತಂಗೆ ಮನಹೀನವಾದರೆ ಅದೇ ಕಡೆ ಕೂಡಲ ಸಂಗಮ ದೇವ. ರಣಾಂಗಣದೊಳಗೆ ಕಾದತಕ್ಕಂಥ ಒಬ್ಬ ವೀರ ಯೋಧನಿಗೆ ನಾ ಸತ್ತಿನು ಅಂತ ಮನಸ್ಸಿನಾಗ ಬಂದ್ರೆ ಯುದ್ಧ ಸತ್ತಂಗ್ರಿ. ಅವ ಉಳಿದದ್ರೊಳಗೆ ಜಮಾ ಇಲ್ಲ, ಯುದ್ಧ ಸತ್ತಂಗ. ಯಾಕೆ ಹೇಡಿ ಎನಿಸ್ಕೊತಾನೆ. ಹಾಗೆ ನೀನು ಮಹಾಕ್ಷತ್ರಿಯ, ಯುದ್ಧದೊಳಗೆ ಮಡದಿದ್ರೆ ಸ್ವರ್ಗ ಸಿಗ್ತಿತ್ತು, ಗೆದ್ದಿದ್ರೆ ರಾಜ ಸಿಗ್ತಿತ್ತು. ಹೇಳಿ ಹಾಗೆ ಬೆನ್ನು ತೋರಿಸಿ ಶಸ್ತ್ರಾಸ್ತ್ರ ತ್ಯಜಿಸಿ ಓಡ್ಲಾಕತ್ತಿದ್ದಿ. ನಿನ್ನಲ್ಲಿ ಶೌರ್ಯವನ್ನು ತುಂಬಬೇಕಾದ್ರೆ ನಿಂದು ಕ್ಷಾತ್ರ ಧರ್ಮ, ನೀನು ಕ್ಷತ್ರಿಯ. ಈ ಧರ್ಮದೊಳಗೆ ನೀನು ಸತ್ರು ಚಿಂತೆ ಇಲ್ಲ. ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವ. ಪರಧರ್ಮ ಆವಾಗ ಆ ಸಂದರ್ಭಕ್ಕೆ ಆ ಮಾತು ಹೇಳ್ತಿದ್ನಪ್ಪ. ಈಗ ಹೇಳೋದು ಬೇರೆ ಐತಿ, ಎಲ್ಲ ಹೇಳೋದು ಮುಗಿಸಿಯಾಗಿದೆ. ಈಗ ನಿನಗೆ ಸುಜ್ಞಾನ ಒಂದು ದೊರಕಬೇಕಾಗೈತಿ. ಆ ಜ್ಞಾನ ದೊರಕಬೇಕಾತಂದ್ರೆ ಒಳಗೆ ಮನುಷ್ಯನಿಗೆ ಏನು ಅಹಂಕಾರ ಇರಬಾರದು. ನಾನು ದೊಡ್ಡವ, ನಾನು ಶೂರ, ನಾನು ಶ್ರೀಮಂತ, ನಾನು ಹಾಗೆ, ನಾನು ಹೀಗೆ ಅನ್ನುವಂಥ ಅಹಂಕಾರ ಗುಣಗಳು ಏನದಾವಲ್ಲ ಇವನು ತ್ಯಜಿಸು. ಯಾವನಂದ್ರೆ ಶರಣಾಗತಿಗೆ ಅಡ್ಡಿ ಆಗುವ ಅಹಂಕಾರ ಧರ್ಮ. ಕೇವಲ ಒಬ್ಬ ಬಡ ಮನುಷ್ಯ ಹೋಗ್ತಿರ್ತಾನೆ, ಅಗರ್ಭ ಶ್ರೀಮಂತ ಹೋಗ್ತಿರ್ತಾನೆ. ನಮಸ್ಕಾರ ರೀ ಸಾವುಕಾರ ಅಂದ್ರೆ, ನಮಸ್ಕಾರಪ್ಪ ಅಂದ್ರೆ ಏನು ಹೋಗೋದಿಲ್ಲ ಒಂದು ಮರ್ಯಾದೆ. ನಾ ದೊಡ್ಡ ಸಾವುಕಾರ, ತಿರುಗಿ ಕೂಲಿ ಮನುಷ್ಯಾಗ ನಮಸ್ಕಾರ ಮಾಡಿದ್ರೆ ಏನಾದೀತು ಅಂತ ತಿಳ್ಕೊಂಡು ನಮಸ್ಕಾರ ರೀ ಸಾವುಕಾರ ಅಂದಾಗ ಏನಾಯ್ತು ದುರ್ಗೋ ಬಿಟ್ಟಿರ್ತಾರಲ್ಲ ಹೊಯ್ಕತ್ತಿರ್ತೈತಿ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದುವಚನವೇ ಸಕಲ ತಪಂಗಳಯ್ಯ, ಮೃದುವಚನವೇ ಸಕಲ ಚಪಂಗಳಯ್ಯ. ಸದುವಿನಯವೇ ಸದಾಶಿವನೊಲುಮೆ, ಕೂಡಲ ಸಂಗಯ್ಯನಂತಲ್ಲ ದ್ವಲ್ಲನಯ್ಯ. ನೋಡಿ ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು. ವಿನಯ ಇರಬೇಕು ಮನುಷ್ಯನಲ್ಲಿ. ಅದಕ್ಕಾಗಿ ಇನ್ನೊಬ್ಬರಿಗೆ ಶರಣ ಅಂಥೇಳಿ ಅನ್ನತಕ್ಕಂಥ ಭಾವ ಬರಬೇಕಾದ್ರೆ ಒಳಗಿರ್ತಕ್ಕಂಥ ಅಹಂಕಾರ ಗುಣಗಳನ್ನು ತ್ಯಜಿಸಬೇಕು. ಅಂದಾಗ ಶರಣಾಗತಿ. ಇಲ್ಲಿ ಚಿದಾನಂದ ಅವಧೂತರು ಅದನ್ನೇ ಅಂದರು. ಶರಣ ರಕ್ಷಕ ಸಕಲ ವಿಷ್ಟವ ನಿರುತ ವಿವಾ ಯೋಧ್ಯ ಪುರವನು ಪರೆವ ಗುರು ಚಿದಾನಂದ ಮಾಳ್ಕೆ ಮಗೆ ಮಂಗಳವ. ಶರಣಾಗತರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಅವ ಯಾರು ಅಂತ ಕೇಳಿದರೆ ಸದ್ಗುರು. ಅವ ಏನು ಆಳ್ತಾನೋ ಅಂತ ಕೇಳಿದ್ರೆ ಅಯೋಧ್ಯಾಪುರವನ್ನು ಆಳ್ತಾನೆ. ಅಯೋಧ್ಯಾಪುರ ಅಂದ್ರೆ ರಾಮ ಆಳಿದಂಥ ಅಯೋಧ್ಯ ಅಲ್ರಿ, ಸದ್ಗುರು ಸತತವಾಗಿ ಆಳ್ತಕ್ಕಂಥದ್ದು ಅಯೋಧ್ಯ. ಯಾವುದು ಅಂತ ಕೇಳಿದರೆ ಅಂದರೆ ಇಲ್ಲ ಅಂದರೆ ಶ್ರೀರಾಮಚಂದ್ರ ಆಳಿರ್ತಕ್ಕಂಥ ಆ ಅಯೋಧ್ಯೆ ಅಲ್ಲ, ಸದ್ಗುರು ಆಳತಕ್ಕಂಥ ಅಯೋಧ್ಯೆ ಅಂತ ಕೇಳಿದರೆ ಅದ ಪೇಷಂಟ್ ದವಾಖಾನೆಗೆ ಓದಿರ್ತೀರಿ, ಡಾಕ್ಟರ್ ನಿಮ್ಮ ಅಂತಿಕ್ಕೆ ಬಂದು ಸ್ವಾರಿ ಅಂದ್ರೆ ಮನುಷ್ಯನ ಇರೋಂಗಿಲ್ಲ. ಸ್ವಾರಿ ಬೇರೆ, ಶರಣಾಗತಿ ಬೇರೆ. ಶರಣ ರಕ್ಷಕ ಸಕಲ ಅಭಿಷ್ಟವ ನಿರುತ ಅಯೋಧ್ಯಾಪುರವನು. ಸದ್ಗುರುನಾಥನ ರಾಜ್ಯ ಅಂಥದ್ದು. ಸದ್ಗುರುನಾಥ ಎಂಥ ರಾಜ್ಯ ಅಂದ್ರೆ ಇವರೆಲ್ಲರೂ ರಾಜರಾಗಿರ್ಬೋದು, ಚಕ್ರವರ್ತಿಗಳಾಗಿರ್ಬೋದು, ಬೇಕಾದವರಾಗಿರ್ಬೋದು. ಇಲ್ಲಿರ್ತಕ್ಕಂಥ ಸದ್ಗುರು ಯಾರು ಅಂತ ಕೇಳಿದರೆ ರಾಜಾಧಿರಾಜ. ಅವ್ರಿಗೇನು ಹೇಳ್ತಾರೆ? ರಾಜಾಧಿರಾಜ. ರಾಜರಿಗೆ ರಾಜನಾಗಿರ್ತಕ್ಕಂಥವ ಸದ್ಗುರು. ಅದಕ್ಕೆ ಆತನ ರಾಜ್ಯ ಯಾವುದ್ರಿ ಅಂತ ನೀವು ಪ್ರಶ್ನೆ ಮಾಡಿದರೆ ಅಯೋಧ್ಯಾಪುರವನು ಅಂತಾರೆ ಚಿದಾನಂದ ಅವಧೂತರು. ಅಯೋಧ್ಯಾಪುರ
ರಾಮಚಂದ್ರನ ಆಳತಕ್ಕಂಥ ಅಯೋಧ್ಯೆ ಅದು ಬೇರೆ, ಇಲ್ಲಿ ಸದ್ಗುರು ಆಳತಕ್ಕಂಥ ರಾಜ್ಯದ ಹೆಸರು ಕೂಡ ಅಯೋಧ್ಯೆ. ಅಯೋಧ್ಯೆ ಅಂದರೆ ಏನು ರೀ? ಅದೊಂದು ಊರಲ್ಲ. ಯೋಧ ಅಂದರೆ ಯಾರಿಗೆ ತಾರ್ರಿ? ಯೋಧರು, ಸೈನಿಕರು. ಹಾಂ, ಇಲ್ಲಿ ಅಯೋಧ ಅಂದ್ರೆ ಸೈನಿಕರೇ ಇಲ್ಲ. ಸದ್ಗುರುನಾಥನ ರಾಜ್ಯಕ್ಕೆ ಅಯೋಧ, ಅಲ್ಲಿ ಸೈನಿಕರೇ ಇಲ್ಲ. ಯಾಕೆ ಸೈನಿಕರು ಇಲ್ಲ ಅಂದರೆ ಗುರುವಿಗೆ ವೈರಿಗಳೇ ಇಲ್ಲ. ಸೈನಿಕರು ಯಾಕೆ ಬೇಕಂದ್ರೆ ವೈರಿಗಳದಾರಂತ ಸೈನಿಕರು ಬೇಕು. ಸದ್ಗುರುನಾಥನಿಗೆ ಎಲ್ಲವೂ ಮಿತ್ರ ಭಾವನೆ. ಸ್ವಸ್ವರೂಪದಲ್ಲಿ ಸದ್ಗುರು ಎಲ್ಲವನ್ನೂ ಒಂದೇ ಸಮಾನವಾಗಿ ತಿಳಿತಿರ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಸದ್ಗುರುನಾಥ್ ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೋ. ಆತನಿಗೆ ಶತ್ರುಗಳೇ ಇಲ್ಲ. ಶತ್ರು ಇಲ್ಲ ಅಂದರೆ ಸೈನಿಕರೇ ಇಲ್ಲ. ಆತನ ರಾಜ್ಯ ಅಯೋಧ್ಯೆ, ಯೋಧರಿಲ್ಲದ ರಾಜ್ಯ. ನಿರುತ ಯುವ ಯೋಧ್ಯ ಪರೋನು ಪರೆವ ಗುರು ಚಿದಾನಂದ ಗುರು ಮಾಳಿಕೆಮಗೆ ಮಂಗಳ. ಸದ್ಗುರುನಾಥನ ಸ್ತುತಿ ಮಾಡಿದರು. ಇದು ಮೊದಲು ಹೇಳಿದ್ದು ಪರಮಾತ್ಮನ ಒಂದು ವಿವರಣೆಯನ್ನು ಹೇಳಿದ್ದು ವಸ್ತು ನಿರ್ದೇಶ ರೂಪ ಮಂಗಲ. ಈಗ ಶರಣಾಗತ ಆಗತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇದು ನಮಸ್ಕಾರ ರೂಪ ಮಂಗಲ. ನಮಸ್ಕಾರದಲ್ಲಿ ಬಹಳ ಶಕ್ತಿ ಐತ್ರಿ. ಎಂತೆಂಥ ಹೃದಯಗಳನ್ನು ಕರಗಿಸ್ತಕ್ಕಂಥ ಶಕ್ತಿ ಐತಿ ನಮಸ್ಕಾರದೊಳಗೆ. ಅದಕ್ಕೆ ಆ ನಮಸ್ಕಾರದೊಳಗೂ ಕೆಲವೊಂದು ಬೇರೆ 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 ಬಂದವ್ರಿಗೆ ನೋಡ್ಬೇಕು. ನಮಸ್ಕಾರಿ ಹೋತು, ಈಗ ಬರ್ಬರ್ತಾ ಹೋಗೋಗುತ್ತೋ ಹಲೋ, ಇದು ನಮಸ್ಕಾರ ರೀ. ಹಲೋನೋ ಏನು ಕೆಲವನೋ ಯಾರಿಗೆ ಗೊತ್ತು. ಆ ಶರಣಾಗತನಾಗತಕ್ಕಂಥ ಪದ್ಧತಿಯನ್ನು ಶರಣರು ಕಲಿಸ್ಯಾರ ನಮಗೆ. ಶರಣರು ಯಾವುದು ಕಲಿಸಿಲ್ಲ ಹೇಳ್ರಿ ನೋಡೋಣ. ನಮ್ಮಗಳಿಗೆ ಶರಣರು ಯಾವ ಮಾತನ್ನು ಕಲಿಸಿಲ್ಲ, ಯಾವ ಭಾಷೆಯನ್ನು ಕಲಿಸಿಲ್ಲ ಹೇಳಿ ನೋಡ್ರು. ಏನು ಹೇಳಿದರು? ಹೇಳ್ತಾರೆ ಶರಣರು, ಅಪ್ಪ ಖಾಲಿ ಇರಬೇಡ, ಕೆಲಸ ಮಾಡು ಅಂತ ಕಲಿಸಿದರು. ಆಮೇಲೆ ಊಟ ಮಾಡುವಾಗ ಸುಮ್ಮನೆ ಹಂಗೆ ಮಾಡಬೇಡಪ್ಪ. ಯಾರ ಪ್ರಸಾದವನ್ನು ನಿನಗೆ ದಯಪಾಲಿಸ್ತಾರಲ್ಲ ಅವರು ನೆನ್ಕೋತವನ್ನು. ಮೌನದ ಲುಂಬುವುದು ಆಚಾರವಲ್ಲ, ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರಣವೃತ್ತಿಗಳಡಗುವ ಕೂಡಲ ಸಂಗಮ ದೇವನ ನೆನೆಯುತ್ತಲುಂಡರೆ. ಮನುಷ್ಯನೊಳಗೆ ಆ ಪರಮಾತ್ಮನ ನೆನ್ಕೋತವನ್ನು. ಊಟ ಮಾಡೋದು ಕಲಿಸಿದರು, ಕಾಯಕವೇ ಕೆಲಸ ಅಂತ ದುಡಿಯೋದು ಕಲಿಸಿದರು, ನಡೆಯೋದು ಕಲಿಸಿದರು. ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡಿಯು ಚೆನ್ನ. ಸಂಸಾರ ಮಾಡೋದು ಕಲಿಸಿದರು ಶರಣರು. ಯಾವುದು ಕಲಿಸಿಲ್ರಿ ಶರಣರು? ಸಂಸಾರವನ್ನು ಹೇಗೆ ಮಾಡಬೇಕು ಅಂತ ಕಲಿಸಿದ್ರು. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾಣಾವದೂತರು ಏನು ಹೇಳ್ತಾರೋ ಅಂದ್ರೆ, ಶರಣ ರಕ್ಷಕ ಸಕಲ ಅಭಿಷ್ಟವ ನಿರುತ ವಿವಾ ಯೋಧ್ಯ ಪುರವನು ಪರೆವ ಗುರು ಮಾಳಿಕೆ ಮಗೆ ಮಂಗಳವ. ಈ ರೀತಿಯಾಗಿರ್ತಕ್ಕಂತಹ ಅದೊಂದು ದಿವ್ಯ ಶಕ್ತಿ ಐತಿ. ಆ ಶಕ್ತಿಯನ್ನು ನಾನಾ ರೂಪದಿಂದ ಯಾರ್ಯಾರಿಗೆ ಏನೇನು ಪ್ರೀತಿ ಬರ್ತೈತೋ ಆ ಪ್ರೀತಿಯಿಂದ ನೀವು ಪೂಜೆ ಮಾಡಿರಿ. ಇವತ್ತು ಹೇಳಿದರು ತಾಯಂದ್ರೆ ಹೇಳಿದರು ಬ್ರಹ್ಮಚಾರಿಣಿ ಅಂತ ತಿಳ್ಕೊಂಡ್ರು. ಬ್ರಹ್ಮಚಾರಿಣಿ ಅಂತ ಹೇಳಿ ಅಂದರೆ ಏನು? ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತಿಳಿದಾರ್ರಿ ಬ್ರಹ್ಮಚರ್ಯ ಅಂಥೇಳಿ ಅಂದರೆ ಲಗ್ನ ಆಗಲಾರದವ್ರು ಏನದಲ್ಲ ಅವರು ಬ್ರಹ್ಮಚಾರಿಗಳು ಅಲ್ಲ. ಬ್ರಹ್ಮಚರ್ಯ ಅಂತ ಒಂದು ಮಾತು ಬರ್ತೈತಿ. ಬ್ರಹ್ಮ ಅಂದರೆ ಪರಮಾತ್ಮ. ಪರಮಾತ್ಮನ ಚರ್ಯ ಅಥವಾ ಚಹರೆ ಅಂದರೆ ಏನು ಅಂತ ಕೇಳಿದರೆ ತೇಜ. ಪರಮಾತ್ಮನ ತೇಜವನ್ನು ಯಾರು ಪಡಿತಾರೋ ಅವರು ಬ್ರಹ್ಮಚಾರಿಗಳು. ಪರಮಾತ್ಮನ ತೇಜ. ಅಂತೆಯೇ ಬಸವಣ್ಣವರು ಸಂಸಾರ ಮಾಡ್ತಿದ್ರು, ಲಗ್ನ ಆಗಿದ್ದರು, ಎಲ್ಲ ಆದರೂ ಅವ್ರು ಏನಂದರು? ತೇಜ ಪಡೆದಿದ್ರು. ಹೌದಲ್ರಿ? ಲೋಕ ವಿರೋಧಿ ಶರಣನ ಆರಿಗೂ ಅಂಜುವನಲ್ಲ. ಎಷ್ಟು ಚಂದ ಹೇಳ್ಯಾರ ಅವರು. ಹರಿವ ನಾಲೆಗೆ ಗಂಜೆ, ಉರಿವ ಬೇಗೆ ಗಂಜೆ, ಒಂದಕ್ಕಂಜುವೆ ಒಂದಕ್ಕೆ ಕಳಕುವೆ, ಪರಸತಿ ಪರಧನವೆಂಬ ಜೂಬಿ ಗಂಜುವೆ ಅಂತ ಒಂದು ಕಡೆ ಹೇಳಿದ್ರೆ, ನಾ ಲೋಕನ ಎದುರಾಗಿ ನಿಂತರೂ ನಾ ಅಂಜುವುದಿಲ್ಲ. ಯಾಕೆ? ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪವನಾಗಿ. ತೇಜ ಅಂದರೆ ಕಳೆ. ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡಿ 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 ಪರಮಾತ್ಮನ ಸ್ಮರಣೆಯಲ್ಲಿ ಇರತಕ್ಕಂಥ ಆ ಮನುಷ್ಯನ ಮುಖದ ಮೇಲೆ ಒಂದು ತೇಜ ಬಂದಿರ್ತೈತೆ. ಆ ತೇಜ ಯಾರಲ್ಲಿ ಐತೋ ಅವ್ರು ಯಾರಿಗೂ ಅಂಜೋದಿಲ್ಲ.
ಹಾಗೆ ಬ್ರಹ್ಮಚರ್ಯ ಅಂತೇಳಿ ಅಂದರು ಬ್ರಹ್ಮನ ಆ ಪರಮಾತ್ಮನ ಚಹರೆಯನ್ನು ನಾವು ಪಡೆದಿರಬೇಕು. ಸಂಸಾರದಲ್ಲಿದ್ದರೂ ಅಷ್ಟೇ, ಅಥವಾ ಸನ್ಯಾಸಿ ಆಗಿದ್ದರೂ ಅಷ್ಟೇ, ಬ್ರಹ್ಮಚರ್ಯ ಆಗಿದ್ದರೂ ಅಷ್ಟೇ, ಯಾವ ಆಶ್ರಮದಲ್ಲಿದ್ದರೂ ಬ್ರಹ್ಮಚರ್ಯ ಅಂದರೆ ದೇವನ ಸ್ಮರಣೆ ಮಾಡಿ ಆತನ ತೇಜವನ್ನು ಪಡೆದಂಥವರೆಲ್ಲರೂ ಬ್ರಹ್ಮಚರ್ಯಗಳೇ. ಹಾಗೆ ಆ ಮಹಾಮಾತೆ ಯಾವಾಗಲೂ ಶಿವನ ಸ್ಮರಣೆಯಲ್ಲಿ ಇದ್ದು ಆ ದಿವ್ಯ ಶಕ್ತಿಯನ್ನು ಪಡೆದ ಸಲುವಾಗಿ ಆಕೆಗೆ ಬ್ರಹ್ಮಚಾರಿಣಿ ಅಂತ ಹೆಸರು. ನಾವು ಅದನ್ನು ಪಾಲಿಸಿದ್ರೆ ನಾವು ಬ್ರಹ್ಮಚಾರಿಣಿಗಳಾಗ್ತೀವಿ. ಈ ರೀತಿಯಾಗಿರ್ತಕ್ಕಂಥ ದಿನ ಒಂದೊಂದು ರೂಪದಲ್ಲಿ ಭಕ್ತ ತನ್ನ ಸಂತೃಪ್ತಿಗಾಗಿ ಆ ತಾಯಿಯನ್ನು ಶೃಂಗಾರ ಮಾಡಿ ಮುಂದೆ ತಾನೇ ನಿಂತು ಆನಂದದೊಳಗೆ ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾನಲ್ಲ, ಇದುವೇ ಶರಣಾಗತಿ, ಮತ್ತೇನಿಲ್ಲ, ಇದುವೇ ಶರಣಾಗತಿ. ಅದಕ್ಕಾಗಿ ತಾವುಗಳೆಲ್ಲ ದಿನಾಲು ನಡೆಯತಕ್ಕಂಥ ಈ 9 ದಿವಸದ ಕಾರ್ಯಕ್ರಮ